ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ವಿರುದ್ಧ ಕಾನೂನು ಉರುಳು ಬಿಗಿಯಾಗ್ತಾ ಇದೆ. ದರ್ಶನ್ ಪವಿತ್ರ ಫೋನ್ನಲ್ಲಿ ರಹಸ್ಯ ಅಡಗಿದೆ ಅಂತ ಹೇಳಲಾಗ್ತಾ ಇದ್ದು 66 ವಸ್ತುಗಳು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ. ದರ್ಶನ್ ವಿರುದ್ಧ ಸಾಕ್ಷ್ಯ ನ್ಯೂಸ್ ಟಾಪ್ 9 ನಲ್ಲಿ. ದರ್ಶನ್ಗೆ ದಿನ ಕಳೆದಂತೆ ಕಾನೂನಿನ ಉರುಳು ಬಿಗಿಯಾಗತೊಡಗಿದ್ದ. ದರ್ಶನ್ ವಿರುದ್ಧ 200ಕ್ಕೂ ಹೆಚ್ಚು ಸಾಕ್ಷ್ಯ ಸಿಕ್ಕಿವೆ. ಒಂದೊಂದು ಸಾಕ್ಷಿಗಳು ದರ್ಶನ್ ಸೆರೆವಾಸವನ್ನ ಮತ್ತಷ್ಟು ಖಚಿತ ಮಾಡ್ತಿದೆ. ಇದರ ಜೊತೆಗೆ 4 ಕಡೆಯ ಸಿಸಿಟಿವಿ ಡಿವಿಆರ್ ಸಹ ಕೊಲೆಯ ಇಂಚಿಂಚು ಸಾಕ್ಷ್ಯ ನುಡಿಯುತ್ತಿದೆ. ಪಟ್ಟಣಗೆರೆ ಶೆಡ್, ಪವಿತ್ರ ಗೌಡ ಮನೆ, ದರ್ಶನ್ ಮನೆ ಮತ್ತು ಪ್ರದೋಷ್ ಮನೆಯ ಡಿವಿಆರ್ ನಿಂದ ಎಲ್ಲಾ ಡೇಟಾ ಕಲೆಕ್ಟ್ ಮಾಡಲಾಗಿದೆ. ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ನನ್ನ ವಿಚಾರಣೆ ನಡೆಸಲಾಗಿದೆ. ವಿಚಾರಣೆ ಬಳಿಕ ಮಾತನಾಡಿದ ಕಾರ್ತಿಕ್, ನೋಟಿಸ್ ಕೊಟ್ಟಿದ್ರಿಂದ ಹಾಜರಾಗಿದ್ದೇನೆ. ಪ್ರದೋಷ್ ಸ್ನೇಹಿತ ಅನ್ನೋ ಕಾರಣಕ್ಕೆ ನನಗೆ ನೋಟಿಸ್ ಕೊಡಲಾಗಿತ್ತು. ಕೊಲೆ ಪ್ರಕರಣದಲ್ಲಿ ನನ್ನ ಪಾತ್ರದ ಬಗ್ಗೆ ಪೊಲೀಸರಿಗೆ ಹೇಳಿದ್ದೀನಿ. ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ ಅಂತ ಹೇಳಿದ್ದಾನೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ಪೊಲೀಸ್ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ದರ್ಶನ್ ವಿರುದ್ಧ ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವ ಪೊಲೀಸರು ದರ್ಶನ್ ಮತ್ತು ಆತನ ಗೆಳತಿ ಪವಿತ್ರ ಗೌಡ ಇಬ್ಬರ ಫೋನ್ಗಳನ್ನ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಸಿಎಫ್ಎಸ್ಎಲ್ ವರದಿ ಬಂದ ಬಳಿಕ ಮತ್ತಷ್ಟು ಸತ್ಯ ಬಹಿರಂಗವಾಗಲಿದೆ. ಸಮತಾ ಹಾಗೂ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಸ್ನೇಹಿತರು ಮಾತ್ರವಲ್ಲ, ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರಂತೆ. ಕೊಲೆಗೂ ಮೊದಲು ಸಮತಾಗೆ ಕಾಲ್ ಮಾಡಿದ್ದ ಪವಿತ್ರ ಹಲವು ಬಾರಿ ಸಂಭಾಷಣೆ ನಡೆಸಿ ರೇಣುಕಾಸ್ವಾಮಿಗೆ ಶಾಕ್ ನೀಡಲು ಬಳಸಿದ ಡಿವೈಸ್ ಖರೀದಿಗೆ ಹಣ ನೀಡಿದ್ದು ಇದೇ ಸಮತಾ ಎನ್ನಲಾಗಿದೆ. ಶಾಕ್ ಡಿವೈಸ್ ತರಲು 3,000 ರೂಪಾಯಿ ಹಣವನ್ನ ಸಮತಾ A9 ಧನರಾಜ್ಗೆ ಟ್ರಾನ್ಸ್ಫರ್ ಮಾಡಿರೋದು ತನಿಖೆಯಲ್ಲಿ ಹೊರಬಿದ್ದಿದೆ. ರೇಣುಕಾಸ್ವಾಮಿ ಮಾಡಿದ ಮೆಸೇಜ್ ಬಗ್ಗೆ ಮೊದಲು ಯಾರು ಯಾರಿಗೆ ಹೇಳಿದ್ರು, ದರ್ಶನ್ಗೆ ಹೇಳಿದ್ದು ಯಾವಾಗ, ದರ್ಶನ್ ಮಾಡಿದ್ದೇನು, ಕಿಡ್ನಾಪ್ ಮಾಡಲು ಪ್ಲಾನ್ ಆಗಿದ್ದು ಯಾವಾಗ, ಯಾರು ಪ್ಲಾನ್ ಮಾಡಿದ್ರು, ಕೊಲೆಗೂ ಮುನ್ನ ದರ್ಶನ್ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಕೊಲೆ ಪ್ರಕರಣದ ಸಾಕ್ಷ್ಯ ನಾಶಕ್ಕೆ ಸಹಾಯ ಮಾಡಿದ್ದು ಯಾರು, ಸಾಕ್ಷ್ಯ ನಾಶಕ್ಕೆ ಹಣ ಹೊಂದಿಸಿಕೊಟ್ಟ ವ್ಯಕ್ತಿ ಯಾರು, ದರ್ಶನ್ ಹಾಗೂ ಆ ವ್ಯಕ್ತಿ ನಡುವೆ ನಡೆದಿರುವ ಸಂಭಾಷಣೆ ಏನು, ಹೀಗೆ ಅನೇಕ ಅಂಶಗಳು ಸಿಎಫ್ಎಸ್ಎಲ್ ವರದಿ ಬಂದ ಬಳಿಕವೇ ಬಯಲಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೃತ್ಯಕ್ಕೆ ಸಂಬಂಧಿಸಿದ ಸ್ಥಳಗಳ ನಕ್ಷೆ ತಯಾರಿಸಲು ಪೊಲೀಸರು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಕಾರ್ಯಪಾಲಕ ಅಭಿಯಂತಕರು, ಕಟ್ಟಡಗಳ ವಿಭಾಗದವರಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮನವಿ ಮಾಡಿದ್ದು, ಕೊಲೆ ನಡೆದ ಆರ್ ನಗರ ಶೆಡ್, ಶವ ವಿಲೇವಾರಿ ಮಾಡಲು ಆರೋಪಿಗಳು ಓಡಾಡಿದ ಸ್ಥಳ, ಮೃತನ ಶವ ಎಸೆದ ಸುಮನಹಳ್ಳಿ ಕಾಲುವೆ ಸ್ಥಳದ ನಕ್ಷೆ ತಯಾರಿಸಲು ಕೇಳಿಕೊಂಡಿದ್ದಾರಂತೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿರೋ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. TV9 ಜೊತೆ ಮಾತನಾಡಿದ ಸುರೇಶ್, ದರ್ಶನ್ ಮೇಲೆ ಚಿತ್ರರಂಗ ಡಿಪೆಂಡ್ ಆಗಿದೆ, ಅವರು ಆಚೆ ಬರಬೇಕು ಅಂತ ಹೇಳಿದ್ದಾನೆ. ಅವ್ರು ಬರಲಿ ಅಂತ, ಯಾಕಂದ್ರೆ ನಿರ್ಮಾಪಕನ ಒಳಿತಿಗೋಸ್ಕರ ಬಂದು ಆ ಸಿನಿಮಾ ಮಾಡಿ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ನನ್ನ ಇಚ್ಛೆ.